ಹೋಟೆಲ್ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ. ಸ್ಮಾರ್ಟ್ ಕಾರ್ಡ್ ಹಾಗೂ ಉಚಿತ ನೋಂದಣಿಯಿಂದ ಹೋಟೆಲ್ ಕಾರ್ಮಿಕರು ಖುಷ್. ಅಪಘಾತ ವೈದ್ಯಕೀಯ ಪರಿಹಾರ ನೀಡುತ್ತಿರುವ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯಿಂದ ಶ್ರಮಜೀವಿಗಳಿಗೆ ಬಿಗ್ ಗಿಫ್ಟ್. ಹೋಟೆಲ್ ಕಾರ್ಮಿಕರನ್ನು 23 ಅಸಂಘಟಿತ ವಲಯದಿಂದ ಗುರುತಿಸುವ ಮೂಲಕ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಮಹತ್ವದ ಕಾರ್ಯ ಮಾಡಿದ್ದಾರೆ. ಶ್ರಮಿಕ ವರ್ಗದ ಅವಿಭಾಜ್ಯ ಅಂಗವೆಂದು ಭಾವಿಸಿರುವ ಸಚಿವ ಸಂತೋಷ್ ಲಾಡ್ ಹೋಟೆಲ್ ಕಾರ್ಮಿಕರನ್ನು ಕೂಡ ಕಾರ್ಮಿಕ ಇಲಾಖೆಯ ಅಸಂಘಟಿತ ವಲಯದಲ್ಲಿ ಗುರುತಿಸಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿಯೇ ಶ್ರಮಿಕ ವರ್ಗದ ಅಸಂಘಟಿತ 23 ವಲಯದ ಕಾರ್ಮಿಕರಲ್ಲಿ ಹೋಟೆಲ್ ಕಾರ್ಮಿಕರನ್ನ ಸೇರ್ಪಡೆ ಮಾಡಿ ಸೌಲಭ್ಯ ನೀಡುತ್ತಿದ್ದಾರೆ. ಹೌದು, ಸೌಲಭ್ಯಗಳಿಂದ ಬಹುದೂರ ಉಳಿದಿದ್ದ ಹೋಟೆಲ್ ಕಾರ್ಮಿಕರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸದುದ್ದೇಶದಿಂದ ಹೋಟೆಲ್ ಕಾರ್ಮಿಕರನ್ನು ಅಸಂಘಟಿತ ವಲಯದಿಂದ ಗುರುತಿಸಲಾಗಿದೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚದ ಮೂಲಕ ಬಡ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುತ್ತಿದೆ. 1 ಲಕ್ಷ ರೂಪಾಯಿ ಅಪಘಾತ ಪರಿಹಾರ ವಿತರಣೆ, 50,000 ರೂಪಾಯಿ ವೈದ್ಯಕೀಯ ಮರುಪಾವತಿ. ಹಲವಾರು ಯೋಜನೆಯನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ಕೆ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಮುಂದಾಗಿದ್ದಾರೆ. ಹೋಟೆಲ್ ಕಾರ್ಮಿಕರು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕ, ಸಾಮಾಜಿಕವಾಗಿ ಸದೃಢರಾಗಬೇಕು. ಅವರ ಮಕ್ಕಳ ಶೈಕ್ಷಣಿಕ ಹಾಗೂ ಸಾಮಾಜಿಕ ಭದ್ರತೆಗೆ ಕಾರ್ಮಿಕ ಸಚಿವರು ಹಲವಾರು ಯೋಜನೆ ತಂದಿದ್ದಾರೆ. ಮೊದಲ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಕಾರ್ಡ್ ಪಡಲಿಕ್ಕೆ ಗೋಂಡಿ ಕೆಲಸದವ್ರಿಗೆ, ಬಡಿಗೇರಿಗೆ, ಪ್ಲಂಬರ್ಗೆ ಅಂತಿಂತವ್ರಿಗೆ ಇತ್ತು. ಆದರೆ ಈಗ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಸರ್ಕಾರ ಮತ್ತು 26 ಅಸಂಘಟಿತ ವರ್ಗಗಳನ್ನು ಗುರುತಿಸಿ ಅವ್ರನ್ನೂ ಕಾರ್ಮಿಕರ ಅಂತೇಳಿ ಅವ್ರಿಗೆ ಕಾರ್ಮಿಕರ ಕಾರ್ಡ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದು ಕಾರ್ಮಿಕ ಇಲಾಖೆಗೆ ನಾವು ತುಂಬಾ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ನಮ್ಮ ಅದರಲ್ಲಿ ಹೋಟೆಲ್ ಉದ್ಯಮ ಕೂಡ ಇದೆ. ಅದಕ್ಕೆ ನಮ್ಮ ಕೆಲಸಗಾರರು ತುಂಬಾ ಇರ್ತಾರೆ. ಆದ್ರೆ ಅವ್ರಿಗೆ ಕಾರ್ಮಿಕ ಕಾರ್ಡ್ ಇರಲಿಲ್ಲ. ಇನ್ಮ್ಯಾಗ ಈ ಕಾರ್ಮಿಕ ಕಾರ್ಡ್ ಮಾಡಿಂದ ಅದರ ಸದುಪಯೋಗ ನಾವು ಪಡ್ಕೊಂತೇವೆ ಅಂತ ಹೇಳ್ತೇವೆ. ಏನಂತಂದ್ರೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಿಂದ ಸಾಕಷ್ಟು ಯೋಜನೆಗಳ ಜಾರಿ ತಂದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಒಳ್ಳೆ ವಿಚಾರ. ಅಂಬೇಡ್ಕರ್ ಇಂದ ನಾವು ಎಲ್ಲ ಮಕ್ಕಳಿಗೆ ಎಜುಕೇಶನ್ ಆಗಲಿ, ಸ್ಕಾಲರ್ಶಿಪ್ ಆಗಲಿ, ಕಾರ್ಮಿಕರ ಇಲಾಖೆಯಿಂದ ಮಕ್ಕಳ ಮದುವೆ ಮಾಡಿದ್ರೆ ಅದಕ್ಕೆ ಅಮೌಂಟ್ ಬರೋದಾಗ್ಲಿ, ಇದು ಒಳ್ಳೆಯ ವಿಚಾರ. ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಾಗಲಿ. ಒಟ್ಟಿನಲ್ಲಿ ಅಸಂಘಟಿತ ವರ್ಗದ ಕಾರ್ಮಿಕರ ಬದುಕು ಬಂಗಾರವಾಗಬೇಕು. ಕೆಳವರ್ಗದ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ಮನ ಮುಟ್ಟುವಂತೆ ಮಾಡಲು ಹೊರಟಿರುವುದು ನಿಜಕ್ಕೂ ವಿಶೇಷ ಸಾಧನೆಯೇ ಆಗಿದೆ.